ನೋಡಿ, ನಮ್ಮ ಕರ್ನಾಟಕದ ಒಂದು ಸಾಂಪ್ರದಾಯಿಕ ಅಡಿಗೆಗಳಲ್ಲಿ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥದ್ದು ಒಂದು ಅಡಿಗೆ, ಅದು ಬಂದ್ಬಿಟ್ಟು ರಸಂ ಅಂದ್ಬಿಟ್ಟು. ನಾವು ಮೈನ್ ಕೋರ್ಸ್ ಆಗಿ ಅಥವಾ ಮಧ್ಯಾಹ್ನದ ಒಂದು ಮೀಲ್ ಅಲ್ಲಿ ನಾವು ಮಸ್ಟ್ ಅಂಡ್ ಶುಡ್ ಇದನ್ನ ನಾವು ಯೂಸ್ ಮಾಡ್ತೀವಿ, ಈ ರಸಂ. ಈ ಒಂದು ರಸಂನ ಮೈನ್ ಹಾರ್ಟ್ ಆಗಿರ್ತಕ್ಕಂಥ ಈ ಒಂದು ರಸಂ ಪೌಡರ್ ನ ಯಾವ ರೀತಿ ಮಾಡ್ಕೋಬೇಕು ಅಂತಕ್ಕಂಥದನ್ನ ನಾನು ಹೇಳ್ಕೊಡ್ತಾ ಇದೀನಿ. ನನ್ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಕೂಡ ಕೇಳಿದ್ರು, ಸರ್ ಸಾಂಬಾರ್ ಪುಡಿ ನೀವು ಹೇಗೋ ಹೇಳ್ಕೊಟ್ಟಿದ್ದೀರಾ, ಬಟ್ ರಸಂ ಪೌಡರ್ನ ಹೇಳ್ಕೊಟ್ಟಿಲ್ಲ, ಅದನ್ನ ಹೇಳ್ಕೊಡಿ ಅಂದ್ಬಿಟ್ಟು. ತುಂಬಾ ಜನ ಏನ್ ಅನ್ಕೊಂತಿದಾರೆ ಅಂತ ಹೇಳಿದ್ರೆ, ಈ ರಸಂ ಪೌಡರ್ ಮಾಡೋದು ತುಂಬಾನೇ ಕಷ್ಟ, ತುಂಬಾ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಇದನ್ನ ಸುಮ್ಮನೆ ಜಸ್ಟ್ ಹೊರಗಡೆ ತಗೊಂಡ್ಬಂದ್ಬಿಟ್ಟು ಮಾಡ್ಕೊಂಡ್ಬೇಡ ಹಾಕೊಂತಿರ್ತಾರೆ. ಬಟ್ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಆರೋಗ್ಯ ಆಗಿರ್ಬೋದು, ಅವರೊಂದು ಹೆಲ್ತ್ ಇಶ್ಯೂ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಮನೇಲಿ ಇರ್ತಕ್ಕಂಥ ಸೇಮ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಬಿಟ್ಟು ನೀವು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ರಸಂ ಪೌಡರ್ನ ಯಾವ ರೀತಿ ಮಾಡ್ಕೋಬೇಕಂದ್ರೆ ನಾನು ಈ ವಾರ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿತೌಟ್ ಮಚ್ ಟಾಕಿಂಗ್, ಈ ಒಂದು ರಸಂ ಪೌಡರ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ, ನಡಿ. ಈಗ ಈ ಅಯ್ಯಂಗಾರಿ ರಸಂ ಪೌಡರ್ ಮಾಡೋದಕ್ಕೆ ನಾವು ಮೊದಲನೇದಾಗಿ ಒಂದು 40 ಸ್ಪೈಸ್ ಇರ್ತಕ್ಕಂಥ, ಅಂದ್ರೆ ಖಾರ ಇರ್ತಕ್ಕಂಥ ಮೆಣಸಿನಕಾಯಿಗಳು ಒಂದು 40 ತಗೊಂಡಿದ್ದೀನಿ. ಒಂದು 10 ರಿಂದ 15 ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ, ಇದು ಕಲರ್ಗೋಸ್ಕರ. ಮತ್ತೆ 5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಕರಿಮೆಣಸು, 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಮತ್ತೆ 1 ಟೀ ಸ್ಪೂನ್ ಅಷ್ಟು ಮೆಂತ್ಯೆ, ಒಂದು 2-3 ಚಿಟಿಕೆ ಅಷ್ಟು ಹಿಂಗು, ಒಂದು 2-3 ಎಸಳಷ್ಟು ಕರಿಬೇವಿನ ಸೊಪ್ಪು, ಮತ್ತೆ 1 ಟೀ ಸ್ಪೂನ್ ಅಷ್ಟು ಅರಿಶಿನ. ಸೊ ಇಷ್ಟು ಸಾಮಗ್ರಿಗಳಿದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ರಸಂ ಪೌಡರ್ನ ಮಾಡ್ಕೋಬಹುದು. ನೋಡಿ, ಇಲ್ಲಿ ಒಂದು ಪ್ಯಾನ್ ಚೆನ್ನಾಗಿ ಬಿಸಿ ಆಗ್ತಾ ಇದೆ. ನಾನು ತಗೊಂಡಿರ್ತಕ್ಕಂಥ ಈ ಒಂದು ಒಣಮೆಣಸಿನಕಾಯಿಗಳನ್ನ ಇದರಲ್ಲಿ ಹಾಕೊಳ್ತೇನೆ. ಇದರಲ್ಲಿ ಚೆನ್ನಾಗಿ ಈವನ್ ಆಗಿ ಹುರಿಲಿ ಅಂದ್ಬಿಟ್ಟು 1 ಟೀ ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕೊಳ್ತೀನಿ. ಸೊ ಈಗ ಇದು ಚೆನ್ನಾಗಿ ಒಂದು ಒಳ್ಳೆ ಘಮ ಬರೋವರೆಗೂ, ಒಂದು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಇದನ್ನ ಚೆನ್ನಾಗಿ ನಾವು ಹುರಿಬೇಕಾಗುತ್ತೆ. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಕೆಂಪಗಾಗಿದೆ, ಒಂದು ಒಳ್ಳೆ ಕಲರ್ ಸಹ ಬಂದಿದೆ. ಸೊ ಇವಾಗ ಏನ್ ಮಾಡೋಣ, ಸೊ ಇವಾಗ ಇದನ್ನ ಈ ಒಂದು ಪ್ಲೇಟ್ ಅಲ್ಲಿ ತೆಗೆದುಕೊಂಬೋಣ. ನೋಡಿ, ನಾ ಇದರಲ್ಲಿ ಒಂದು 2 ರೀತಿಯಾದ ಒಣಮೆಣಸಿನಕಾಯಿಗಳು ತಗೊಂತಾನೆ. ಒಂದು ಬಂದ್ಬಿಟ್ಟು ಸ್ಪೈಸ್ ಜಾಸ್ತಿ ಇರ್ತಕ್ಕಂಥ ಮೆಣಸಿನಕಾಯಿ, ಇನ್ನೊಂದು ಬಂದ್ಬಿಟ್ಟು ಬೇಡಿಗೆ ಮೆಣಸಿನಕಾಯಿ. ಇದ್ರಲ್ಲಿ ಏನಾಗುತ್ತೆ, ಸ್ವಲ್ಪ ಈ ಸ್ಪೈಸಿನ ಅಡ್ಜಸ್ಟ್ ಮಾಡೋದಕ್ಕೆ ಮತ್ತೆ ಕಲರ್ನ ಅಡ್ಜಸ್ಟ್ ಮಾಡೋದಕ್ಕೆ ನಾನು ಈ ರೀತಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ನಿ. ಸೊ ನಿಮ್ಮ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ತರ ಮೆಣಸಿನಕಾಯಿ ಇರುತ್ತೆ, ಅದರ ಅನುಗುಣವಾಗಿ ನೀವು ಸ್ಪೈಸ್ ಲೆವೆಲ್ನ ಅಡ್ಜಸ್ಟ್ ಮಾಡ್ಕೊಂಡು ನೀವು ಈ ಒಂದು ರಸಂ ಪೌಡರ್ ಅಲ್ಲಿ ನೀವು ಮೆಣಸಿನಕಾಯಿನ ಉಪಯೋಗ ಮಾಡಬಹುದು. ಸೊ ಇನ್ನೊಂದು ನೆನಪಿರಲಿ, ಈ ಒಂದು ಮೆಣಸಿನಕಾಯಿನ ಹುರಿಬೇಕಂದ್ರೆ ನಾನು 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇದು ಹುರಿಬೇಕಂತ ಹೇಳಿದ್ರೆ ಈವನ್ ಆಗಿ ಹೀಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮತ್ತೆ ಕ್ಲೀನ್ ಆಗಿ ಹುರಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇದನ್ನ 1 ಸ್ಪೂನ್ ಅಷ್ಟು ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಜೊತೆಲಿ ನೆನ್ಪಿಟ್ಕೋಬೇಕು, ಯಾವುದೇ ಕಾರಣಕ್ಕೂ ಇದು ಕಪ್ಪಾಗಬಾರದು. ಈ ಮೆಣಸಿನಕಾಯಿಗಳು ಕಪ್ಪಾಗ್ಬಿಟ್ರೆ ಕಹಿ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಇದನ್ನ ಒಂದು ಒಳ್ಳೆ ಕ್ರಿಸ್ಪ್ ಆಗೋವರೆಗೂ, ಒಂದು ಒಳ್ಳೆ ಕಲರ್ ಬರೋವರೆಗೂ ನಾವು ಇದನ್ನ ಹುರಿಬೇಕು. ಸೊ ನೋಡಿ, ಇವಾಗ ಇದೇ ಪ್ಯಾನ್ ಅಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಮೆಂತ್ಯೆ, 1 ಟೇಬಲ್ ಸ್ಪೂನ್ ಅಷ್ಟು ಕರಿಮೆಣಸು, ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ. ಸೊ ಈಗ ಇದನ್ನ ಸಹ ಒಂದೊಳ್ಳೆ ಘಮ ಬರೋವರೆಗೂ ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ನೆನಪಿರ್ಲಿ, ಇದು ಯಾವುದನ್ನು ಸಹ ನಾವು ಕಪ್ಪಗೆ ಮಾಡಬಾರ್ದು. ನೋಡಿ, ಇವಾಗ ಇದು ಸಹ ಚೆನ್ನಾಗಿ ಒಂದು ಘಮ ಬರ್ತಾ ಇದೆ. ಇದನ್ನ ಸಹ ನಾವೇನ್ ಮಾಡೋಣ, ನಾವು ಇದನ್ನ ಸಹ ಈ ಒಂದು ಪ್ಲೇಟ್ ಅಲ್ಲಿ ತೆಗೆದ್ಬೇಡ. ಇವಾಗ ಮಿಕ್ಕಿರ್ತಕ್ಕಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನ ನಾವು ಏನಿದ್ರಲ್ಲಿ ಹುರಿತಾ ಇದೀವಿ, ಇದನ್ನು ಕೂಡ ಅಷ್ಟೇ ಯಾವಾಗಲೇ ಆಗಲಿ ಲೋ ಫ್ಲೇಮ್ ಅಲ್ಲೇ ಹುರಿಬೇಕಾಗತ್ತೆ. ಒಂದ್ ಸ್ವಲ್ಪ ಟೈಮ್, ಒಂದು 2 to 3 ಮಿನಿಟ್ಸ್ ಟೈಮ್ ಜಾಸ್ತಿ ತಗೊಳುತ್ತೆ, ಬಟ್ ಆದ್ರೂ ಪರವಾಗಿಲ್ಲ, ಲೋ ಫ್ಲೇಮ್ ಅಲ್ಲೇ ಇದನ್ನ ಒಂದೊಳ್ಳೆ ಪರಿಮಳ ಮತ್ತೆ ಒಂದೊಳ್ಳೆ ಕಲರ್ ಬರೋವರೆಗೂ ನಾವು ಇದನ್ನ ಲೋ ಫ್ಲೇಮ್ ಅಲ್ಲೇ ಹುರಿಬೇಕು. ಆಗ ತಾನೇ ಈ ಒಂದು ಇಂಗ್ರೀಡಿಯೆಂಟ್ಸ್ ಇರ್ತಕ್ಕಂಥ ಎಸೆನ್ಷಿಯಲ್ ಆಯಿಲ್ಸ್ ಏನಿರುತ್ತೆ ಇದೆಲ್ಲ ಹೊರಗೆ ಬಂದು ಒಂದು ಬ್ಯೂಟಿಫುಲ್ ಟೇಸ್ಟ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಈಗ ಇದರಲ್ಲಿ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಹೋಲ್ ಧನಿಯಾನ ಹಾಕೊಳ್ತಾ ಇದೀನಿ. ಅಷ್ಟೇ ಲೋ ಫ್ಲೇಮ್ ಅಲ್ಲೇ ಒಂದೊಳ್ಳೆ ಘಮ ಬರೋವರೆಗೂ, ಒಂದು ಸ್ವಲ್ಪ ಕಲರ್ ಬರೋವರೆಗೂ ನಾವು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಸಹ ಒಂದೊಳ್ಳೆ ಕಲರ್ ಬರಕ್ ಶುರು ಆಗಿದೆ. ಅದೇ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಒಂದು 2-3 ಎಸಳಷ್ಟು ಈ ಕರಿಬೇವಿನ ಸೊಪ್ಪನ್ನ ಸಹ ಇದರಲ್ಲಿ ಹಾಕೊಳ್ತೀನಿ. ಈ ಕರಿಬೇವಿನ ಸೊಪ್ಪು ಸಹ ಅಷ್ಟೇ ಚೆನ್ನಾಗಿ ಡ್ರೈ ಆಗಬೇಕು.
ನೋಡಿ ಇವಾಗ ಇದು ಸಹ ಒಂದೊಳ್ಳೆ ಕಲರ್ ಮತ್ತು ಒಂದೊಳ್ಳೆ ಘಮ ಕೊಡ್ತಾ ಇದೆ. ಸೊ ಈಗ ಇದು ಸಹ ಆಗಿದೆ. ಇದನ್ನ ಸಹ ನಾನು ಈ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಸೊ ಈಗ ಇದೆಲ್ಲವೇ ಚೆನ್ನಾಗಿ ತಣ್ಣಗಾಗಬೇಕು, ಕಂಪ್ಲೀಟ್ ಆಗಿ ಕೂಲ್ ಆಗಬೇಕು. ಅಲ್ಲಿವರೆಗೂ ಇದನ್ನ ಒಂದು 10 ನಿಮಿಷದ ಕಾಲ ಇದು ತಣ್ಣಗಾಗಬೇಕು. ನೋಡಿ, ನೀವು ಒಂದು ಡಿಫ್ರೆನ್ಸ್ ಅರ್ಥ ಮಾಡ್ಕೋಬೇಕು. ಸಾಂಬಾರ್ ಮತ್ತೆ ರಸಮಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಇಷ್ಟೇ. ನೋಡಿ, ಸಾಂಬಾರ್ ಅಂತಕ್ಕಂಥದ್ದು ಸ್ವಲ್ಪ ಗಟ್ಟಿ ಇರುತ್ತೆ, ಅದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ಬೇರೆ ರಸಮ್ ಬಂದ್ಬಿಟ್ಟು ಈ ರಸಮ್ನ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಳಿಯಾಗಿರುತ್ತೆ, ಅಂದ್ರೆ ನೀರು ಇರುತ್ತೆ. ಸೊ ಹಾಗಾಗಿ ನಾವು ಈ ಒಂದು ರಸಮ್ ಅಲ್ಲಿ ಥಿಕ್ನಿಂಗ್ ಇಂಗ್ರೀಡಿಯೆಂಟ್ಸ್ ಅಥವಾ ಥಿಕ್ನಿಂಗ್ ಏಜೆಂಟ್ಸ್ ನಾವು ಹಾಕೋದಿಲ್ಲ. ಅಂತ ಹೇಳಿದ್ರೆ ಲೆಂಟಿಲ್ಸ್ ಆಗಿರ್ಬೋದು ಅಂತ ಹೇಳಿದ್ರೆ ಬೇಳೆಗಳನ್ನ ಪ್ರಯೋಗ ನಾವು ಮಾಡೋದಿಲ್ಲ. ಸೊ ಅದಕ್ಕಾಗಿ ಇದರಲ್ಲಿ ನಾವು ಎರಡೆರಡು ಕ್ಯಾಟಗರಿ ಇಂಗ್ರೀಡಿಯೆಂಟ್ಸ್ ನ ಹಾಕ್ತೀವಿ. ಒಂದು ಬಂದ್ಬಿಟ್ಟು ಸ್ಪೈಸ್ ಇಂಡ್ಯೂಸರ್ಸ್, ಮತ್ತೆ ಎರಡನೇದು ಬಂದ್ಬಿಟ್ಟು ಅರೋಮಾ ಅಂಡ್ ಫ್ಲೇವರ್ ಇಂಡ್ಯೂಸರ್ಸ್. ಸೊ ಇದು ಹೇಳಿದ್ನಲ್ಲ, ಸ್ಪೈಸ್ ಇಂಡ್ಯೂಸರ್ಸ್ ಅಲ್ಲಿ ಈ ಒಂದು ಒಣಮೆಣಸಿನಕಾಯಿ ಮತ್ತೆ ಪೆಪ್ಪರ್ ಕೆಲಸ ಮಾಡುತ್ತೆ ಸ್ಪೈಸ್ ಇಂಡ್ಯೂಸರ್ಸ್ ಆಗಿ. ಸೊ ಅದೇ ಇನ್ನು ಮಿಕ್ಕಿರ್ತಕ್ಕಂಥ ಬೇರೆ ಎಲ್ಲಾ ಮಸಾಲೆ ಪದಾರ್ಥಗಳೇನಿದೆ ಅದು ಫ್ಲೇವರ್ ಮತ್ತೆ ಅರೋಮಾ ಇಂಡ್ಯೂಸರ್ಸ್ ಆಗಿ ಕೆಲಸ ಮಾಡುತ್ತೆ. ಸೊ ಇದರ ಒಂದು ಮಿಶ್ರಣನೇ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ರಸಮ್ ಪೌಡರ್. ಸೊ ಈ ಒಂದು ರೀತಿಯಲ್ಲಿ ನೀವು ಮಾಡಿ ನೋಡಿ, ಖಂಡಿತ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಈ ಒಂದು ಮಿಕ್ಸ್ಚರ್ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ನಾವೇನ್ ಮಾಡ್ಕೋಬೇಕಾಗಿದೆ, ಇದನ್ನೆಲ್ಲನೂ ಮಿಕ್ಸಿಲಿ ಹಾಕೊಂಡು ನಾವು ಇದನ್ನ ಒಂದು ಫೈನ್ ಪೌಡರ್ ಆಗಿ ಮಾಡ್ಕೊಂಡ್ ಬರ್ಬೇಕಾಗುತ್ತೆ. ನೋಡಿ, ಈಗ ಇದನ್ನ ಒಂದು ಫೈನ್ ಪೌಡರ್ ಆಗಿ ಮಾಡ್ಕೊಂಡು ಬರೋಣ. ನೋಡಿ, ಈಗ ಈ ಒಂದು ಅಯ್ಯಂಗಾರಿ ಸ್ಟೈಲ್ಗೆ ಈ ಒಂದು ರಸಮ್ ಪೌಡರ್ ರೆಡಿ ಆಗಿದೆ. ಸೊ ಈ ರಸಮ್ ಪೌಡರ್ನ ಇದೆಲ್ಲ ನೋಡಿ, ಈಗ ಈ ಒಂದು ರಸಮ್ ಪೌಡರಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗನ್ನು ಹಾಕೊಳ್ತೇನೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಅರಿಶಿಣ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನ ಒಂದ್ಸತಿ ಮಿಕ್ಸ್ ಮಾಡೋಣ. ಸೊ ನೋಡಿ, ಈಗ ಈ ಒಂದು ರಸಮ್ ಪೌಡರ್ ರೆಡಿ ಇದೆ. ಸೊ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡಿ, ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.